ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರಪೇಟೆಯ ಸಿಗಂದೂರು ರಸ್ತೆಯಲ್ಲಿ ಇರುವ ಬಟ್ಟೆ ಅಂಗಡಿಯ ಮುಂದೆ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿ ಹೋಗಿರುವ ಘಟನೆ ಭಾನುವಾರ ಬೆಳಗ್ಗೆ ನಡೆದಿದೆ. ಪ್ರತಿದಿನದಂತೆ ನಿನ್ನೆ ಶನಿವಾರ ತನ್ನ ಕೆಲಸ ಮುಗಿಸಿಕೊಂಡು ರಾತ್ರಿ ಅಂಗಡಿ ಮುಚ್ಚಿಕೊಂಡು ಮನೆಗೆ ಹೋಗಿ ಇಂದು ಬೆಳಗ್ಗೆ ಅಂಗಡಿ ಬಳಿ ಬಂದ ಮಾಲೀಕನಿಗೆ ಆಶ್ಚರ್ಯ ಉಂಟಾಗಿದೆ. ಅಂಗಡಿಯ ಮುಂದೆ ಯಾರೋ ಕಿಡಿಗೇಡಿಗಳು 3 ಲಿಂಬೆಹಣ್ಣಿಗೆ ಮಳೆ ಹಾಕಿ ಎಲೆ ಕಾಯಿ ಜೊತೆಗೆ ಲಿಂಬೆಹಣ್ಣಿನ ಮೇಲೆ ಉರ್ದು ಭಾಷೆಯಲ್ಲಿ ಮಾಲೀಕ ಹಾಗೂ ಮಾಲೀಕನ ತಾಯಿಯ ಹೆಸರು ಬರೆದು ಮಾಟಮಂತ್ರ ಮಾಡಿ ಹೋಗಿರುವ ಘಟನೆ ನಡೆದಿದೆ. ಅಂಗಡಿ ಮಾಲೀಕ ಈ ಘಟನೆಯನ್ನು ಕಂಡು ಆತಂಕಕ್ಕೆ ಒಳಗಾಗಿದ್ದು ಕಿಡಿಗೇಡಿಗಳು ಯಾರು ಎಂದು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಸಾಗರಪೇಟೆ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಏನ್ ಹೆದರಬೇಡಿ. ಇದು ನಮ್ದು ಅಂಗಡಿ. ಇದು ನಾವು ರಾತ್ರಿ ಬಾಗಿಲು ಹಾಕೊಂಡ ತಕ್ಷಣ ಬೆಳಗ್ಗೆ ಬಂದ ತಕ್ಷಣ ಈ ತರ ಬಂದು ಯಾರ ಮಾಟ ಮಾತ್ರ ಮಾಡಿ ತಂದು ಇಟ್ಟಿದ್ದಾರೆ. ದಯವಿಟ್ಟು ಇದು ನಮ್ಗೆ ಇದ್ರ ಬಗ್ಗೆ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ. ನಮ್ಗೆ ದಯವಿಟ್ಟು ಇದು ಏನಾದ್ರು ಸ್ವಲ್ಪ ನಮ್ಗೆ ಹೇಳಿ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ. ಈ ತರ ಬಂದು ನಾವು ಏನೋ ಕಷ್ಟಪಟ್ಟು ₹1 ₹2 ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಅಂಗಡಿ ಇಟ್ಟಿದ್ರಿ, ಈ ತರ ಬಂದು ಮಾಟ ಮಾತ್ರ ಮಾಡ್ಕೊಂಡು ಹೋಗಿದಾರ. ನಮ್ಗಿದು ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಾರ. ತುಂಬಾ ಭಯನ ಆಗ್ತಿದೆ ನಮ್ಗೆ. ಈ ತರ ಆಗ್ಬಿಟ್ಟೆ ನಾವು ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಯಾವ ತರ ವ್ಯವಹಾರ ಮಾಡ್ಬೇಕು, ಏನ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಗೆ ಇದೊಂದು ಸಹಕಾರ ಮಾಡ್ಕೊಡ್ಬೇಕು. ನಮ್ಗೆ ದಯವಿಟ್ಟು ಕೇಳ್ಕೊಂತೀವಿ ನಾವು ಅಷ್ಟೇ.